ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಜಿ ಎಜುಕೇಷನ್. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ಹಿಸ್ಟ್ರಿ ಥರ್ಡ್ ಲೆಸನ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಪಾಠದಲ್ಲಿ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ವರೆಗೂ ಪಾಠವನ್ನು ಮಾಡಿದ್ದೆ. ಈಗ ಈ ಪಾಠದ ಥರ್ಡ್ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ನಿಂದ ಪಾಠವನ್ನು ಮುಂದುವರಿಸ್ಕೊಂಡು ಹೋಗೋಣ. ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂದರೆ ಸಂವಿಧಾನಾತ್ಮಕ ಬೆಳವಣಿಗೆ. Along with the British administration, problems also grew in India. ಬ್ರಿಟಿಷರ ಆಡಳಿತ ಭಾರತದಲ್ಲಿ ಬೆಳೀತಾ ಇದ್ದ ಹಾಗೆ ಸಮಸ್ಯೆಗಳು ಕೂಡ ಬೆಳೀತಾ ಹೋಗ್ತವೆ. ಇನ್ ಆರ್ಡರ್ ಟು ಅಲಿವಿಯೇಟ್ ದ ಪ್ರಾಬ್ಲಮ್ಸ್, ರಿಫಾರ್ಮೇಷನ್ ಇನ್ ಅಡ್ಮಿನಿಸ್ಟ್ರೇಷನ್ ಬಿಕೇಮ್ ಇಂಪಾರ್ಟೆಂಟ್. ಬೆಳೀತಾ ಇದ್ದ ಸಮಸ್ಯೆಗಳನ್ನು ನಿವಾರಿಸುವಂಥ ಸಲುವಾಗಿ ಬ್ರಿಟಿಷರ ಆಡಳಿತದಲ್ಲಿ ಕೆಲವು ಸುಧಾರಣೆಗಳನ್ನು ಜಾರಿಗೆ ತರಬೇಕಾದ ಅನಿವಾರ್ಯತೆ ಬ್ರಿಟಿಷರಿಗೆ ಉಂಟಾಗತ್ತೆ. ಆ್ಯಂಡ್ ದೀಸ್ ರಿಫಾರ್ಮೇಷನ್ಸ್ ನೀಡೆಡ್ ಟು ಅಡ್ರೆಸ್ ದ ಡಿಮ್ಯಾಂಡ್ಸ್ ಆಫ್ ಇಂಡಿಯನ್ಸ್. ತಾವು ಜಾರಿಗೆ ತರುವಂತಹ ಈ ಸುಧಾರಣೆಗಳು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಂತೆ ಮತ್ತು ಅವರ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಇರಬೇಕಿರ್ತಿತ್ತು. ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಕ್ರಿಯೇಟ್ ಡಿಫರೆಂಟ್ ರೂಲ್ಸ್ ಇನ್ ದ ಫಾರ್ಮ್ ಆಫ್ ಲಾ ಆ್ಯಂಡ್ ಟ್ರೈ ಟು ಇಂಪ್ಲಿಮೆಂಟ್ ದೆಮ್. ಹಾಗಾಗಿ ಬ್ರಿಟಿಷರು ಅನೇಕ ನಿಯಮಗಳನ್ನು ಕಾಯ್ದೆಗಳ ಥರ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾರೆ. ದೀಸ್ ಟೈಪ್ಸ್ ಆಫ್ ಲಾಸ್ ಇಂಪ್ಲಿಮೆಂಟೆಡ್ ದ ಎವಲ್ಯೂಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಈ ರೀತಿಯ ಕಾಯ್ದೆಗಳು ಮುಂದೆ ನಮ್ಮ ಸಂವಿಧಾನದ ಬೆಳವಣಿಗೆಗೆ ಬಹಳಷ್ಟು ಸಹಕಾರಿಯಾಗ್ತವೆ. ವಿ ಶಲ್ ಸ್ಟಡಿ ಸಮ್ ಆಫ್ ದ ಆ್ಯಕ್ಟ್ಸ್ ಇನ್ ದಿಸ್ ರಿಗಾರ್ಡ್. ಮುಂದೆ ನಾವು ಈ ಕಾಯ್ದೆಗಳಲ್ಲಿ ಕೆಲವೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ 1773 to 1858. ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಸಮಯದಲ್ಲಿ ಜಾರಿಗೆ ಬಂದಂತಹ ಕಾಯ್ದೆಗಳು 1773ರಿಂದ 1858ರವರೆಗಿನ ಕೆಲವು ಕಾಯ್ದೆಗಳನ್ನು ಇಲ್ಲಿ ನೋಡೋದಾದರೆ, ಫಸ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. 1773ರಲ್ಲಿ ಸ್ಥಾಪನೆಯಾದಂತಹ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ನಿಯಂತ್ರಿಸುವಂತಹ ಒಂದು ಕಾಯ್ದೆ. ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿವಾನಿ ರೈಟ್ಸ್ ಇನ್ 1765, the greedy company officials misused these provisions and became rich in a corrupt way. 1765ರಲ್ಲಿ ದಿವಾನಿ ಹಕ್ಕುಗಳು ಜಾರಿಗೆ ಬಂದ ಮೇಲೆ ಕಂಪನಿ ಸರ್ಕಾರದ ಅಧಿಕಾರಿಗಳು ದುರಾಸೆಯಿಂದ ಭ್ರಷ್ಟರಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ತಾವು ವೈಯಕ್ತಿಕವಾಗಿ ಹೆಚ್ಚಿಗೆ ಹಣವನ್ನು ಗಳಿಸುವಂಥ ಕೆಲಸವನ್ನು ಶುರು ಮಾಡ್ಕೋತಾರೆ. ಕರಪ್ಷನ್ ಸ್ಪೈರಲ್ಡ್ ಔಟ್. ಭ್ರಷ್ಟಾಚಾರ ಹೆಚ್ಚಾಗತ್ತೆ. ಎಡ್ಮಂಡ್ ಬರ್ಕ್, ಎ ಮೆಂಬರ್ ಆಫ್ ದ ಬ್ರಿಟಿಷ್ ಪಾರ್ಲಿಮೆಂಟ್, ಕ್ರಿಟಿಸೈಸ್ಡ್ ದ ಕರಪ್ಷನ್ ಇನ್ ದ ಈಸ್ಟ್ ಇಂಡಿಯಾ ಕಂಪನಿ. ಬ್ರಿಟಿಷ್ ಪಾರ್ಲಿಮೆಂಟ್ನ ಸದಸ್ಯನಾದಂತಹ ಎಡ್ಮಂಡ್ ಬರ್ಕ್ ಅನ್ನೋನು ಈಸ್ಟ್ ಇಂಡಿಯಾ ಕಂಪನಿ ನಡೆಸ್ತಾ ಇದ್ದಂತಹ ಭ್ರಷ್ಟಾಚಾರಗಳನ್ನು ಟೀಕೆ ಮಾಡ್ತಾನೆ. He criticized the tax payment received by the British government from the East India Company as criminal tax. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥ ಟ್ಯಾಕ್ಸ್ ಹಣವನ್ನು ಈ ಹಣ ತಮ್ಮ ಅಪರಾಧಕ್ಕೆ ಕೊಡ್ತಾ ಇರುವಂತಹ ಟ್ಯಾಕ್ಸ್ ಅಂತಾನೆ ಈತ ಟೀಕೆ ಮಾಡ್ತಾನೆ. He was forced to criticize in this manner as the government remained silent to the fact of corruption among the company officials. ಅವನು ಈ ರೀತಿ ಟೀಕೆ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದರೆ, ಈ ಕಂಪನಿ ಸರ್ಕಾರದ ಅಧಿಕಾರಿಗಳು ಇಷ್ಟೆಲ್ಲ ಭ್ರಷ್ಟಾಚಾರ ನಡೆಸ್ತಾ ಇದ್ರೂ ಸಹ ಬ್ರಿಟಿಷ್ ಗೌರ್ಮೆಂಟ್ ಅದನ್ನು ಪ್ರಶ್ನೆ ಮಾಡದೆ ಸೈಲೆಂಟಾಗಿ ಇದ್ದಿದ್ರಿಂದಲೇ ಅವರ ಭ್ರಷ್ಟಾಚಾರ ಹೆಚ್ಚಾಯಿತು ಅಂತ. ಮೆನಿ ಕಂಪನಿ ಅಫಿಷಿಯಲ್ಸ್ ಹ್ಯಾಡ್ ಬಿಕಮ್ ಸೂಪರ್ ರಿಚ್ ಆ್ಯಂಡ್ ಮೆನಿ ಇನ್ ಇಂಗ್ಲೆಂಡ್ ಫಿಯರ್ಡ್ ದಟ್ ದೀಸ್ ಪೀಪಲ್ ಮೇ ಅಪ್ಸೆಟ್ ದ ವೆರಿ ಪೊಲಿಟಿಕಲ್ ಸೆಟಪ್ ಆಫ್ ಇಂಗ್ಲೆಂಡ್. ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿಗಳು ತಮ್ಮ ಭ್ರಷ್ಟತನದಿಂದ ಎಷ್ಟೊಂದು ಶ್ರೀಮಂತರಾಗಿದ್ದರು ಅಂದರೆ, ಇಂಗ್ಲೆಂಡ್ನ ಸರ್ಕಾರ ಇವರನ್ನು ಪ್ರಶ್ನೆ ಮಾಡಿದ್ರೆ ಇಂಗ್ಲೆಂಡ್ನಲ್ಲಿ ಎಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಇವರು ಬುಡಮೇಲು ಮಾಡಿಬಿಡ್ತಾರೋ ಅನ್ನೋಂಥ ಭಯ ಅವರಿಗಿರುತ್ತೆ. ಅಂದಮೇಲೆ ಭಾರತದಲ್ಲಿ ಇವರ ಆಟಗಳು ಎಷ್ಟರ ಮಟ್ಟಿಗೆ ಇತ್ತು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿಸ್ ಬ್ಯಾಕ್ಗ್ರೌಂಡ್ ಇನ್ 1773. ಹಾಗಾಗಿ 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರುತ್ತೆ. ಮೇನ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಪ್ರಮುಖವಾದಂತಹ ಗುಣಗಳು ಏನೇನೆಂದರೆ, ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಆ್ಯಕ್ಟ್ ದೇರ್ ವರ್ 3 presidencies ಅಂಡರ್ ಬ್ರಿಟಿಷ್ ರೂಲ್. ದೇ ಆರ್ ಬೆಂಗಾಲ್, ಮದ್ರಾಸ್ ಆ್ಯಂಡ್ ಬಾಂಬೆ. ಆಲ್ ದೀಸ್ 3 ವರ್ independent administrative units. Under Regulating Act, the Bengal Presidency gained control over the other 2 presidencies. ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರೋದಕ್ಕೆ ಮುಂಚೆ ಬ್ರಿಟಿಷರ ಅಧೀನದಲ್ಲಿದ್ದಂಥ ಪ್ರದೇಶಗಳನ್ನು 3 ಪ್ರೆಸಿಡೆನ್ಸಿಗಳಾಗಿ ಡಿವೈಡ್ ಮಾಡ್ತಾರೆ. ಆ ಪ್ರೆಸಿಡೆನ್ಸಿಗಳು ಯಾವ್ದ್ಯಾವುದು ಅಂದರೆ ಬಂಗಾಳ, ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು.
ಆವಾಗ ಈ ಪ್ರೆಸಿಡೆನ್ಸಿಗಳು ತಮ್ಮ ತಮ್ಮ ಕೆಲಸವನ್ನು ತಾವೇ ಸ್ವತಂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತವೆ. ಆದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ಮೇಲೆ ಬಂಗಾಳದ ಪ್ರೆಸಿಡೆನ್ಸಿ ಇನ್ನುಳಿದ ಎರಡು ಅಂದರೆ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ದ ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ದ ಗವರ್ನರ್ ಜನರಲ್ ಆಫ್ ಆಲ್ ದ 3 ಪ್ರೆಸಿಡೆನ್ಸೀಸ್. ಬಂಗಾಳದ ಗವರ್ನರ್ ಜನರಲ್ಲೇನೆ ಬಂಗಾಳ, ಮದ್ರಾಸ್ ಮತ್ತು ಮುಂಬೈ ಪ್ರೆಸಿಡೆನ್ಸಿಗಳಿಗೆಲ್ಲ ಒಬ್ಬರೇ ಗವರ್ನರ್ ಜನರಲ್ ಆಗ್ತಾರೆ. ಅಂದರೆ ಈ 3 ಪ್ರದೇಶಗಳ ಆಡಳಿತವನ್ನು ಒಬ್ಬನೇ ಗವರ್ನರ್ ಜನರಲ್ ಒಟ್ಟಾಗಿ ನಿರ್ವಹಿಸ್ತಾನೆ. ದ ಗವರ್ನರ್ ಜನರಲ್ ವಾಸ್ ಆಥರೈಸ್ಡ್ ಟು ಡೈರೆಕ್ಟ್, ಎಕ್ಸಸೈಸ್, ಕಂಟ್ರೋಲ್ ಆ್ಯಂಡ್ ಟು ಸೂಪರ್ವೈಸ್ ಓವರ್ ದ ಅದರ್ 2 ಪ್ರೆಸಿಡೆನ್ಸೀಸ್. ಗವರ್ನರ್ ಜನರಲ್ಗೆ ಬಾಂಬೆ ಮತ್ತು ಮದ್ರಾಸ್ ಈ 2 ಪ್ರೆಸಿಡೆನ್ಸಿಗಳನ್ನು ನಿರ್ದೇಶಿಸುವಂತಹ ಮತ್ತು ನಿಯಂತ್ರಿಸುವಂತಹ ಹಾಗೆಯೇ ಇವೆಲ್ಲದರ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವಂತಹ ಅಧಿಕಾರವನ್ನು ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಕಾನೂನು ಕೊಟ್ಟಿರುತ್ತೆ. ದ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸೀಸ್ ಕುಡ್ ನಾಟ್ ಡಿಕ್ಲೇರ್ ವಾರ್ ಆನ್ ಎನಿವನ್ ಆರ್ ಎಂಟರ್ ಇಂಟು ಪೀಸ್ ಅಗ್ರಿಮೆಂಟ್ಸ್ ವಿತೌಟ್ prior approval of the Governor General of Bengal Presidency and the Board of Directors of the company. Only during acute emergencies they were entitled to act independently. ಬಂಗಾಳದ ಸರ್ಕಾರದ ಮತ್ತು ಇಂಗ್ಲೆಂಡ್ನ ನಿರ್ದೇಶನದ ಮಂಡಳಿಯ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ ಪರ್ಮಿಷನ್ ಇಲ್ಲದೇ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧವನ್ನು ಘೋಷಿಸೋದಾಗಲಿ ಶಾಂತಿ ಸಂಧಾನವನ್ನು ನಡೆಸೋದಾಗಲಿ ಮಾಡೋ ಹಾಗಿರಲಿಲ್ಲ. ತುಂಬ ಎಮರ್ಜೆನ್ಸಿ ಟೈಮ್ನಲ್ಲಿ ಮಾತ್ರ ಈ ಕಂಡೀಷನ್ಸ್ಗಳಿಂದ ವಿನಾಯಿತಿ ಇರ್ತಿತ್ತು ಅಷ್ಟೇ. ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕಟಾ. ಇನ್ ದಿಸ್ ಸೆಂಟ್ರಲ್ ಕೋರ್ಟ್ 1 ಚೀಫ್ ಜಸ್ಟಿಸ್ ಆ್ಯಂಡ್ 3 ಆರ್ಡಿನರಿ ಜಡ್ಜಸ್ ವರ್ ಅಫಿಷಿಯೇಟಿಂಗ್. ಈ ಕಾಯ್ದೆ ಪ್ರಕಾರ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಈ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಇರ್ತಿದ್ರು ಮತ್ತು 3 ಜನ ಸಾಮಾನ್ಯ ನ್ಯಾಯಾಧೀಶರು ಕೆಲಸ ಮಾಡ್ತಿರ್ತಾರೆ. Like this, as the name of the Regulating Act suggests, the Act aimed at regulating the company affairs and its administration in India under the control of British government. ಈ ರೀತಿಯಾಗಿ ರೆಗ್ಯುಲೇಟಿಂಗ್ ಕಾಯ್ದೆ ತನ್ನ ಹೆಸರಿನ ಥರಾನೇ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ವ್ಯವಸ್ಥೆಯನ್ನು ಇಂಗ್ಲೆಂಡ್ ಸರ್ಕಾರದ ಅಧೀನಕ್ಕೆ ತಗೊಳ್ಳೋದಕ್ಕೆ ಒಂದು ದೊಡ್ಡ ನಿರ್ಣಾಯಕವಾದಂತಹ ಕ್ರಮ ಆಗತ್ತೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ನೆಕ್ಸ್ಟು 1784ರಲ್ಲಿ ಜಾರಿಗೆ ಬಂದಂತಹ ಪಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ನೋಡೋದಾದರೆ, ದೇರ್ ವರ್ ಮೆನಿ ಇನ್ಕನ್ಸಿಸ್ಟೆನ್ಸೀಸ್ ಇನ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773. 1773ರಲ್ಲಿ ಜಾರಿಗೆ ಬಂದ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಕೆಲವು ಅನಿಶ್ಚಿತತೆಗಳು ಇರ್ತವೆ. ಇನ್ ಆರ್ಡರ್ ಟು ರೆಕ್ಟಿಫೈ ದೆಮ್ ಆ್ಯಂಡ್ ಆಲ್ಸೋ ಟು ಕ್ಲಿಯರ್ಲಿ ಔಟ್ಲೈನ್ ದ powers of the East India Company and the British government, Pitt's India Act was implemented. ಈ ಅಡೆತಡೆಗಳನ್ನೆಲ್ಲ ನಿವಾರಿಸಿಕೊಂಡು ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರದ ಮಿತಿಯನ್ನು ಸ್ಪಷ್ಟಪಡಿಸಿ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಹೆಚ್ಚು ಅಂತ ಹೇಳೋದ್ರ ಸಲುವಾಗಿ ಈ ಹೊಸ ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತರ್ತಾರೆ. ದ ಗವರ್ಮೆಂಟ್ ಆಫ್ ಇಂಗ್ಲೆಂಡ್ ರೆಸ್ಟ್ರಿಕ್ಟೆಡ್ ದ ಪವರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪ್ನಿ. ಇಂಗ್ಲೆಂಡ್ ಸರ್ಕಾರ ಈ ಆ್ಯಕ್ಟಲ್ಲಿ ಹೊಸದಾದ ಕಂಡೀಷನ್ಗಳನ್ನು ಹೇರೋದ್ರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರವನ್ನು ಹದ್ಬಸ್ತಲ್ಲಿ ಇಟ್ಕೊಳ್ಳುತ್ತೆ. Another important aspect of this act was the establishment of Board of Controllers consisting of 6 commissioners. ಈ ಕಾಯ್ದೆಯ ಇನ್ನೊಂದು ಮುಖ್ಯ ಉದ್ದೇಶ ಏನಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿ ಅನ್ನುವಂತಹ 6 ಜನ ಕಮಿಷನರ್ಗಳನ್ನು ಒಳಗೊಂಡಂತಹ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡ್ತಾರೆ. ದ ಬೋರ್ಡ್ ಆಫ್ ಕಂಟ್ರೋಲರ್ಸ್ ರೀಪ್ಲೇಸ್ಡ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಲ್ಲಿ ಒಂದು ಗಮನಿಸಬೇಕಾದಂಥ ಮುಖ್ಯವಾದ ಅಂಶ ಒಂದಿದೆ. ಅದೇನೆಂದರೆ ಇಲ್ಲಿ ಮೊದಲು ನಿರ್ದೇಶನ ಮಂಡಳಿ ಅಂದರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅನ್ನೋದು ಇತ್ತಲ್ಲ, ಆ ಜಾಗದಲ್ಲಿ ಈಗ ಬೋರ್ಡ್ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣ ಮಂಡಳಿ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ದಿಸ್ ಬೋರ್ಡ್ ಹ್ಯಾಡ್ ಪವರ್ಸ್ ಟು ಡೈರೆಕ್ಟ್ ಆ್ಯಂಡ್ ಕಂಟ್ರೋಲ್ ದ ಇಶ್ಯೂಸ್ ರಿಲೇಟೆಡ್ ಟು ಲ್ಯಾಂಡ್ ಟ್ಯಾಕ್ಸಸ್, ಮಿಲಿಟರಿ ಟ್ಯಾಕ್ಸಸ್ ಆ್ಯಂಡ್ ಸಿವಿಲ್ ಏರಿಯಾಸ್. ಈ ನಿಯಂತ್ರಣ ಮಂಡಳಿಗೆ ನಾಗರಿಕ ಮತ್ತು ಮಿಲಿಟರಿ ಹಾಗೆಯೇ ಕಂದಾಯದ ವಿಷಯಗಳನ್ನು ಹೀಗೀಗೆ ಮಾಡಬೇಕು ಅಂತ ನಿರ್ದೇಶಿಸಿ ನಿಯಂತ್ರಿಸಿ ಮತ್ತು ಮೇಲ್ವಿಚಾರಣೆ ನೋಡಿಕೊಳ್ಳುವಂಥ ಅಧಿಕಾರ ಇರುತ್ತೆ. ದ ಬೋರ್ಡ್ ಆಫ್ ಕಂಟ್ರೋಲ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಪ್ಲೇಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ನಿಯಂತ್ರಣ ಮಂಡಳಿ ಅನ್ನೋದು ನಿರ್ದೇಶಕ ಮಂಡಳಿ ಇದ್ದ ಸ್ಥಳದಲ್ಲಿ ಬರುತ್ತೆ. This act declared that the Indians have attained their paramount power in the name of British Empire only, but not on their own, and curtailed the political rights of Indians conclusively.
ಈ ಕಾಯ್ದೆಯಲ್ಲಿ ಭಾರತೀಯರಿಗೆ ರಾಜಕೀಯದಲ್ಲಿ ತಮ್ಮ ಹಕ್ಕುಗಳನ್ನು ಚಲಾಯಿಸೋದಕ್ಕೆ ಅವಕಾಶ ಆದಷ್ಟು ಕಡಿಮೆ ಮಾಡಿದ್ರು. ಹೇಗೆ ಅಂದರೆ ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತತೆಯಿಂದ ಪಡಿತಾರೆ ವಿನಃ ಭಾರತೀಯರಿಗೆ ಯಾವುದೇ ರೀತಿ ಸ್ವಂತ ಹಕ್ಕು ಇರೋದಿಲ್ಲ ಅಂತ ಈ ಪಿಟ್ಸ್ ಇಂಡಿಯಾ ಆ್ಯಕ್ಟು ಹೇಳುತ್ತೆ. It declared that the areas under the possession of the East India Company were the integral part of the British Empire. ಭಾರತದಲ್ಲಿದ್ದ ಕಂಪ್ನಿಗಳಿಗೆ ಸೇರಿದ ಪ್ರದೇಶಗಳೆಲ್ಲದಕ್ಕೂ ಇಂಗ್ಲೆಂಡ್ ಸರ್ಕಾರನೇ ಪರಮೋಚ್ಚ ಸಾರ್ವಭೌಮ ಅಂತ ಈ ಪಿಟ್ಸ್ ಇಂಡಿಯಾ ಆ್ಯಕ್ಟು ಹೇಳ್ತಿತ್ತು. ನೆಕ್ಸ್ಟು ಚಾರ್ಟರ್ ಆ್ಯಕ್ಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದ ಮೇನ್ ಏಮ್ ಆಫ್ ಚಾರ್ಟರ್ ಆ್ಯಕ್ಟ್ಸ್ ವಾಸ್ ಟು ಎಕ್ಸ್ಟೆಂಡ್ ದ ಲೈಸೆನ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪ್ನಿ. ಚಾರ್ಟರ್ ಆ್ಯಕ್ಟ್ ಜಾರಿಗೆ ತಂದ ಮುಖ್ಯ ಉದ್ದೇಶ ಏನಂದರೆ ಇಂಡಿಯಾದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದ ಲೈಸೆನ್ಸನ್ನು ಅಂದರೆ ಪರವಾನಗಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ. ದ ಚಾರ್ಟರ್ ಆ್ಯಕ್ಟ್ಸ್ ಆಫ್ 1793, 1813, 1833 ಆ್ಯಂಡ್ 1853 ವರ್ ಇಂಪ್ಲಿಮೆಂಟೆಡ್ ಟು ಅಚೀವ್ ದಿಸ್ ಏಮ್. ಕೆಲವು ಚಾರ್ಟರ್ ಆ್ಯಕ್ಟ್ಗಳನ್ನು ಜಾರಿಗೆ ತಂದಂಥ ವರ್ಷಗಳು ಅಂದರೆ 1793, 1813, 1833 ಮತ್ತು 1853ನೇ ಇಸ್ವಿಗಳಲ್ಲಿ ಚಾರ್ಟರ್ ಆ್ಯಕ್ಟ್ಗಳನ್ನು ಮಾಡಲಾಗುತ್ತೆ. As and when the charters were implemented once in 20 years, the rules and regulations found fit by the British government were included in these acts. ಕಂಪ್ನಿ ಸರ್ಕಾರಕ್ಕೆ ಕೊಟ್ಟಿದ್ದಂತಹ ಈ ಲೈಸೆನ್ಸ್ಗಳನ್ನು ಪ್ರತಿ 20 ವರ್ಷಗಳಿಗೆ ಒಂದು ಸಲ ಮತ್ತೆ ಹೊಸದಾಗಿ ನವೀಕರಣ ಮಾಡಿಸಬೇಕಾಗಿತ್ತು, ಅಂದರೆ ರಿನ್ಯೂವಲ್ ಮಾಡಿಸ್ಕೋಬೇಕಿತ್ತು. ಹೀಗೆ ಮಾಡೋಂಥ ಟೈಮ್ನಲ್ಲಿ ಇಂಗ್ಲೆಂಡ್ ಗೌರ್ಮೆಂಟು ಜಾರಿಗೆ ತರ್ತಿದ್ದ ಹೊಸ ನೀತಿಗಳನ್ನು ಈ ಕಾಯ್ದೆಗಳಲ್ಲಿ ಸೇರಿಸ್ಕೋಬೇಕಾಗ್ತಿತ್ತು. ಅಮಾಂಗ್ ದೀಸ್ ದ ಚಾರ್ಟರ್ ಆ್ಯಕ್ಟ್ ಆಫ್ 1813 ಆ್ಯಂಡ್ 1833 ಆರ್ ಇಂಪಾರ್ಟೆಂಟ್ ಫಾರ್ ಮೆನಿ ರೀಸನ್ಸ್. ಇವರು ಜಾರಿಗೆ ತಂದ ಈ 4 ಆ್ಯಕ್ಟ್ಸ್ಗಳಲ್ಲಿ 1813ರದ್ದು ಮತ್ತು 1833ರ ಕಾಯ್ದೆಗಳು ಅನೇಕ ರೀಸನ್ಗಳಿಂದ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತವೆ. ಚಾರ್ಟರ್ ಆ್ಯಕ್ಟ್ ಆಫ್ 1813. ಈಗ ಮೊದಲಿಗೆ 1813ರ ಚಾರ್ಟರ್ ಆ್ಯಕ್ಟ್ನ ವಿಶೇಷತೆ ಏನೇನಿತ್ತು ಅಂತ ನೋಡೋದಾದರೆ, ದಿಸ್ ಆ್ಯಕ್ಟ್ ಲೈಸೆನ್ಸ್ಡ್ ದ ಈಸ್ಟ್ ಇಂಡಿಯಾ ಕಂಪನಿ ಟು ಸ್ಟೇ ಫಾರ್ ಅನದರ್ 20 years ಇನ್ ಇಂಡಿಯಾ. ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೂ 20 ವರ್ಷಗಳ ಕಾಲ ಭಾರತದಲ್ಲಿ ಇರೋದಕ್ಕೆ ಅಧಿಕಾರವನ್ನು ಕೊಡುತ್ತೆ. ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್, ಎ ಡಿಮ್ಯಾಂಡ್ ಟು ಅಲೋ ಎನಿ ಇಂಟರೆಸ್ಟೆಡ್ ಪರ್ಸನ್ ಟು ಕ್ಯಾರಿ ಔಟ್ ಅ ಟ್ರೇಡ್ ಇನ್ ಇಂಡಿಯಾ ವಾಸ್ ದೇರ್. ಈ ಕಾಯ್ದೆ ಜಾರಿಗೆ ಬರೋದಕ್ಕೆ ಮುಂಚೆ ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ ಕಂಪನಿ ಸರ್ಕಾರದವರು ಮಾತ್ರ ಅಲ್ಲದೆ ಇಷ್ಟಪಟ್ಟವರೆಲ್ಲರೂ ಸಹ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಂತ ಅನೇಕ ಹೋರಾಟಗಳು ನಡೀತಾ ಇರ್ತವೆ. ದಿಸ್ ಆ್ಯಕ್ಟ್ ಅಲೌಡ್ ದಿಸ್ ಡಿಮ್ಯಾಂಡ್ ಆ್ಯಂಡ್ ಆಥರೈಸ್ಡ್ ಆಲ್ ಇಂಟ್ರೆಸ್ಟೆಡ್ ಪರ್ಸನ್ಸ್ ಟು ಕ್ಯಾರಿ ಔಟ್ ಟ್ರೇಡ್ ಇನ್ ಇಂಡಿಯಾ. ಈ ರೀತಿಯ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಭಾರತದಲ್ಲಿ ಕಂಪನಿ ಸರ್ಕಾರ ಮಾತ್ರ ಅಲ್ಲದೆ ಇಷ್ಟಪಟ್ಟವರೆಲ್ಲರೂ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ಅಂತ ಈ ಕಾಯ್ದೆಯಲ್ಲಿ ಹೇಳಲಾಗುತ್ತೆ. ವಿತ್ ದಿಸ್ ಆ್ಯಕ್ಟ್ ದ ಫ್ರೀ ಟ್ರೇಡ್ ಎರಾ ಸ್ಟಾರ್ಟೆಡ್ ಇನ್ ಇಂಡಿಯಾ. ಈ 1813ರ ಕಾಯ್ದೆಯಿಂದ ಭಾರತದಲ್ಲಿ ಮುಕ್ತ ವ್ಯಾಪಾರಕ್ಕೆ ಅನುಮತಿ ಸಿಕ್ಕಂತಹ ಹೊಸ ಕಾಲ ಶುರುವಾಗತ್ತೆ. ಎ ನ್ಯೂ ಎರಾ ಆಫ್ ಲೈಸೆನ್ಸ್ ಆ್ಯಂಡ್ ಪರ್ಮಿಟ್ ವಾಸ್ ಸ್ಟಾರ್ಟೆಡ್. ವ್ಯಾಪಾರಸ್ಥರಿಗೆ ಪರವಾನಗಿ ಮತ್ತು ಪರ್ಮಿಷನ್ ಎರಡೂ ಕೂಡ ಈ ಹೊಸ ಶಕೆಯಲ್ಲಿ ಶುರುವಾಗುತ್ತೆ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಾಸ್ ವೆಸ್ಟೆಡ್ ವಿತ್ ದ ಪವರ್ಸ್ ಟು ಅಪಾಯಿಂಟ್ ದ ಗವರ್ನರ್ ಜನರಲ್ ಆ್ಯಂಡ್ ದ ಕಮಾಂಡರ್ ಇನ್ ಚೀಫ್. ಮುಂದಕ್ಕೆ ಗವರ್ನರ್ ಜನರಲ್ಗಳನ್ನು ಮತ್ತು ಸೇನೆಯ ಮಹಾಮುಖ್ಯಸ್ಥರನ್ನು ಅಂದರೆ ಕಮಾಂಡರ್ ಇನ್ ಚೀಫ್ಗಳನ್ನು ನೇಮಿಸುವಂಥ ಅಧಿಕಾರ ನಿರ್ದೇಶಕ ಮಂಡಳಿಗೆ ಸಿಗುತ್ತೆ. ದ ಚರ್ಚಸ್ ವರ್ ಅಲೌಡ್ ಟು ಎಂಟರ್ ಇಂಡಿಯಾ ಒಫಿಷಿಯಲಿ. ಚರ್ಚ್ಗಳು ಭಾರತಕ್ಕೆ ಪ್ರವೇಶಿಸೋದಕ್ಕೆ ಗೌರ್ಮೆಂಟ್ನಿಂದ ಅಧಿಕೃತವಾಗಿ ಪರ್ಮಿಷನ್ ಸಿಗುತ್ತೆ. ದ ಕ್ರಿಶ್ಚಿಯನ್ ಮಿಷನರೀಸ್ ವರ್ ಡೈರೆಕ್ಟೆಡ್ ಟು ಎನ್ರಿಚ್ ದ ನಾಲೆಡ್ಜ್ ಆಫ್ ಇಂಡಿಯನ್ಸ್ ಆ್ಯಂಡ್ ಆಲ್ಸೋ ಎನ್ಹ್ಯಾನ್ಸ್ ದ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಆಫ್ ಇಂಡಿಯನ್ಸ್. ಭಾರತೀಯರಿಗೆಲ್ಲ ಹೆಚ್ಚಿನ ಜ್ಞಾನ ವಿದ್ಯಾಭ್ಯಾಸವನ್ನು ಕೊಡಬೇಕು ಮತ್ತು ಅವರ ನೈತಿಕತೆ ಮತ್ತು ಧಾರ್ಮಿಕ ಬದುಕನ್ನು ಚೆನ್ನಾಗಿ ಇರೋ ಥರ ಮಾಡೋವಂಥ ಜವಾಬ್ದಾರಿಗಳನ್ನು ಮಿಷನರಿ ಸಂಸ್ಥೆಗಳು ವಹಿಸ್ಕೋಬೇಕು ಅನ್ನೋವಂಥ ಆದೇಶ ಸರ್ಕಾರದಿಂದ ಬರುತ್ತೆ. ಮೆನಿ ಕ್ರಿಶ್ಚಿಯನ್ ಮಿಷನರೀಸ್ ಸ್ಟಾರ್ಟೆಡ್ ಅರೈವಿಂಗ್ ಇನ್ ಇಂಡಿಯಾ ಆಫ್ಟರ್ ದಿಸ್ ಆ್ಯಕ್ಟ್. ಹೀಗಾಗಿ ಹೆಚ್ಚಿನ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಹೆಚ್ಚಾಗಿ ಬರೋ ಥರ ಆಗತ್ತೆ. ದ ಎಕ್ಸ್ಪ್ಯಾನ್ಷನ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಂಗ್ಲಿಷ್ ಎಜುಕೇಷನ್ ಸ್ಟಾರ್ಟೆಡ್ ಟೇಕಿಂಗ್ ಪ್ಲೇಸ್. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಎರಡೂ ಕೂಡ ಭಾರತದಲ್ಲಿ ಹೆಚ್ಚಾಗುತ್ತೆ. ಯಾವಾಗ 1813ರ ಚಾರ್ಟರ್ ಆ್ಯಕ್ಟ್ ಜಾರಿಗೆ ಬಂದ ಮೇಲೆ. ಬಿಕಾಸ್ ಆಫ್ ದೀಸ್ ಡೆವಲಪ್ಮೆಂಟ್ಸ್ ದ ಚಾರ್ಟರ್ ಆ್ಯಕ್ಟ್ ಆಫ್ 1813 ಇಸ್ ಅ ಹಿಸ್ಟಾರಿಕ್ ಆ್ಯಕ್ಟ್. ಈ ಮೇಲಿನ ಎಲ್ಲ ಕಾರಣಗಳಿಂದ 1813ರ ಚಾರ್ಟರ್ ಆ್ಯಕ್ಟ್
ಐತಿಹಾಸಿಕವಾದದ್ದು ಅಥವಾ ಚಾರಿತ್ರಿಕವಾದದ್ದು ಅಂತ ಹೇಳ್ಬೋದು. ನೆಕ್ಸ್ಟು ಚಾರ್ಟರ್ ಆ್ಯಕ್ಟ್ 1833. ಮುಂದೆ 1833ರ ಚಾರ್ಟರ್ ಆ್ಯಕ್ಟ್ನ ಪ್ರಾಮುಖ್ಯತೆ ಬಗ್ಗೆ ಕೊಟ್ಟಿದ್ದಾರೆ. ದಿಸ್ ಆ್ಯಕ್ಟ್ ಏಮ್ಡ್ ಅಟ್ ಇಂಪ್ರೂವಿಂಗ್ ದ ಪೊಲಿಟಿಕಲ್ ಸಿಚುಯೇಷನ್ ಇನ್ ಇಂಡಿಯಾ. 1833ರ ಚಾರ್ಟರ್ ಆ್ಯಕ್ಟ್ ಭಾರತದಲ್ಲಿ ರಾಜಕೀಯ ಪರಿಸ್ಥಿತಿಯನ್ನು ಅಭಿವೃದ್ಧಿಗೊಳಿಸುವಂಥ ಗುರಿಯನ್ನು ಇಟ್ಕೊಂಡಿತ್ತು. ಇಟ್ ಆಲ್ಸೋ ಲೈಸೆನ್ಸ್ಡ್ ಈಸ್ಟ್ ಇಂಡಿಯಾ ಕಂಪನಿ ಟು ರಿಮೇನ್ ಇನ್ ಇಂಡಿಯಾ ಫಾರ್ ಅನದರ್ 20 years. ದ ಮೇನ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಆ್ಯಕ್ಟ್ ಆರ್. ಈ ಕಾಯ್ದೆ ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು ಅಂತ ಮತ್ತೆ ಅವರ ಲೈಸೆನ್ಸನ್ನು ಮುಂದಿನ 20 ವರ್ಷಗಳಿಗೆ ವಿಸ್ತರಣೆ ಮಾಡಿಸಿಕೊಡುತ್ತೆ. ಯಾಕಂದರೆ ಮುಂಚೆ 1813ನೇ ವರ್ಷದಲ್ಲಿ ಕೊಟ್ಟಿದ್ದಂಥ ಲೈಸೆನ್ಸ್ಗೆ ಈಗ 20 ವರ್ಷ ತುಂಬಿರುತ್ತೆ. ಅದಕ್ಕೆ ಮತ್ತೆ ಈ ಅಧಿಕಾರವನ್ನು ವಿಸ್ತಾರ ಮಾಡ್ತಾರೆ. ಈಗ ಈ ಕಾಯ್ದೆ ಹೊಂದಿದ್ದಂಥ ಗುರಿಗಳು ಏನೇನಂತ ನೋಡೋದಾದರೆ, ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ನೇಮ್ಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಈ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಇಡೀ ಭಾರತದ ಗವರ್ನರ್ ಜನರಲ್ ಆಗಿ ಭತ್ಯೆಯನ್ನು ಪಡಿತಾನೆ. ದ ಗವರ್ನರ್ ಜನರಲ್ ವಾಸ್ ವೆಸ್ಟೆಡ್ ವಿತ್ ಪವರ್ಸ್ ಟು ಡೈರೆಕ್ಟ್, ಕಂಟ್ರೋಲ್ ಆ್ಯಂಡ್ ಸೂಪರ್ವೈಸಿಂಗ್ ಆಲ್ ಟ್ರೇಡ್ಸ್ ಇನ್ ಇಂಡಿಯಾ. ಈ ಗವರ್ನರ್ ಜನರಲ್ ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವಂತಹ, ನಿಯಂತ್ರಿಸುವಂತಹ ಮತ್ತು ಇದರ ಮೇಲ್ವಿಚಾರಣೆಗಳನ್ನೆಲ್ಲ ನೋಡಿಕೊಳ್ಳುವಂತಹ ಹಕ್ಕನ್ನು ಪಡ್ಕೊಂಡಿರ್ತಾನೆ. ದ ಸೆಂಟ್ರಲ್ ಗವರ್ಮೆಂಟ್ ಆಫ್ ಬೆಂಗಾಲ್ ಹ್ಯಾಡ್ ದ ಫೈನಲ್ ರೈಟ್ಸ್ ಟು ಡಿಸೈಡ್ ಆನ್ ಇಶ್ಯೂಸ್ ಲೈಕ್ ವಾರ್, ಪೀಸ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ವಿತ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಆಫ್ ಇಂಡಿಯಾ. ಬಂಗಾಳದ ಕೇಂದ್ರ ಸರ್ಕಾರ ದೇಶದ ಒಳಗಿನ ಸಂಸ್ಥಾನಗಳ ಜೊತೆಗಿನ ಯುದ್ಧ, ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳನ್ನು ತೀರ್ಮಾನಿಸುವಂಥ ಹಕ್ಕನ್ನು ಪಡ್ಕೊಂಡಿರುತ್ತೆ. ದ ಗವರ್ನರ್ ಜನರಲ್ ವಾಸ್ mandated to put this difference of opinion with executive committee members in writing whenever he differed with the majority opinions. ಗವರ್ನರ್ ಜನರಲ್ ನಡೆಸ್ತಾ ಇದ್ದಂತಹ ಕಾರ್ಯಾಂಗ ಸಭೆಯಲ್ಲಿ ಈ ಗವರ್ನರ್ ಜನರಲ್ಗೆ ಬೇರೆ ಸದಸ್ಯರು ಹೇಳುವಂಥ ವಿಷಯಗಳ ಒಪ್ಪಿಗೆ ಆಗದೇ ಇದ್ದರೆ, ಈ ವಿಷಯ ಯಾಕೆ ಒಪ್ಪಿಗೆ ಆಗಲಿಲ್ಲ ಅನ್ನೋದನ್ನು ಈ ಗವರ್ನರ್ ಜನರಲ್ ಲಿಖಿತ ರೂಪದಲ್ಲಿ ಕಾರಣವನ್ನು ತಿಳಿಸಬೇಕಾಗಿರುತ್ತೆ. The act barred any discrimination based on religion, birth and skin color. ಈ ಕಾಯ್ದೆ ತಿಳಿಸುವಂಥ ಮುಖ್ಯವಾದಂಥ ಇನ್ನೊಂದು ಅಂಶ ಏನಂದರೆ, ದೇಶದಲ್ಲಿ ಧರ್ಮ, ಬಣ್ಣ ಮತ್ತು ಹುಟ್ಟಿದ ಆಧಾರದ ಮೇಲೆ ಯಾವುದೇ ವ್ಯಕ್ತಿಯನ್ನು ತಾರತಮ್ಯ ಮಾಡೋ ಹಾಗಿರಲಿಲ್ಲ. ದ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟೆಡ್ ಟು ಅಪಾಯಿಂಟ್ ಎ ಲಾ ಪ್ರೊಫೆಷನಲ್ ಆಸ್ ಮೆಂಬರ್ ಟು ಹಿಸ್ ಎಕ್ಸಿಕ್ಯೂಟಿವ್ ಕಮಿಟಿ. ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗಳಿಗೆ ಟ್ಯಾಲೆಂಟೆಡ್ ಮೆಂಬರ್ಸ್ಗಳನ್ನು ಅಂದರೆ ಪರಿಣಿತರನ್ನು ಸದಸ್ಯರನ್ನಾಗಿ ನೇಮಕ ಮಾಡ್ಕೋಬೇಕಾಗಿರ್ತಿತ್ತು. ಆಲ್ ಬ್ರಿಟಿಷ್ ಕಂಪನೀಸ್ ವರ್ ಅಲೌಡ್ ಟು ಹ್ಯಾವ್ ಟ್ರೇಡ್ ರಿಲೇಷನ್ಶಿಪ್ ಇನ್ ಇಂಡಿಯಾ. ಎಲ್ಲ ಬ್ರಿಟಿಷ್ ಕಂಪನಿಗಳಿಗೆ ಭಾರತಕ್ಕೆ ಬಂದು ವ್ಯಾಪಾರ ಮಾಡೋದಕ್ಕೆ ಮುಕ್ತವಾಗಿ ಲೈಸೆನ್ಸ್ಗಳನ್ನು ಕೊಡಲಾಗುತ್ತೆ. ದ ಚಾರ್ಟರ್ ಆ್ಯಕ್ಟ್ ಆಫ್ 1833 ಥ್ರೋಸ್ ಮೋರ್ ಲೈಟ್ ಆನ್ ದ internal situations of India and also the various political developments present in England during 1830s. ಈ 1833ರ ಚಾರ್ಟರ್ ಆ್ಯಕ್ಟ್ ಭಾರತದ ಒಳಗಿನ ಮತ್ತು ಇಂಗ್ಲೆಂಡ್ನಲ್ಲಿ ನಡೀತಾ ಇದ್ದಂತಹ ಅನೇಕ ರಾಜಕೀಯ ವಿದ್ಯಮಾನಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಬ್ರಿಟಿಷ್ ಗವರ್ಮೆಂಟ್ ಆ್ಯಕ್ಟ್ಸ್ 1858 to 1947. ನೆಕ್ಸ್ಟು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೆ ಬಂದಂತಹ ಕಾಯ್ದೆಗಳು. ದ ಸಿಪಾಯಿ ಮ್ಯೂಟಿನಿ ಟುಕ್ ಪ್ಲೇಸ್ ಡ್ಯೂ ಟು maladministration of the East India Company and Anti-Indian Acts in 1857. ಈಸ್ಟ್ ಇಂಡಿಯಾ ಕಂಪನಿ ನಡೆಸ್ತಾ ಇದ್ದಂತಹ ದುರಾಡಳಿತ ಮತ್ತು ಭಾರತೀಯ ವಿರೋಧಿ ಕಾಯ್ದೆಗಳಿಂದ ರೋಸಿ ಹೋಗಿದ್ದಂತಹ ಭಾರತೀಯ ಜನರು 1857ರಲ್ಲಿ ಭಾರತದಲ್ಲಿ ಸಿಪಾಯಿ ದಂಗೆಯನ್ನು ಪ್ರಾರಂಭಿಸ್ತಾರೆ. ಆಸ್ ಎ ರಿಸಲ್ಟ್, ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ವಾಸ್ ಹ್ಯಾಂಡೆಡ್ ಓವರ್ ಟು ದ ಬ್ರಿಟಿಷ್ ಕ್ವೀನ್ ಫ್ರಮ್ ದ ಈಸ್ಟ್ ಇಂಡಿಯಾ ಕಂಪನಿ. ಹೀಗಾಗಿ ಕಂಪ್ನಿ ಸರ್ಕಾರ ನಡೆಸ್ತಿದ್ದ ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ತನ್ನ ಕೈಗೆ ತಗೊಳ್ಳುವಂಥ ಸಮಯ ಬರುತ್ತೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಇಂಡಿಯಾ ಗವರ್ನಮೆಂಟ್ ಆ್ಯಕ್ಟ್ಸ್ ಆಫ್ 1858, 1861, 1892, 1909, 1919 ಆ್ಯಂಡ್ 1935 ವರ್ ಇಂಪ್ಲಿಮೆಂಟೆಡ್. ಈ ಸಮಯದಲ್ಲಿ ಭಾರತದಲ್ಲಿ ಜಾರಿಗೆ ಬರುವಂಥ ಪ್ರಮುಖ ಕಾಯ್ದೆಗಳು ಯಾವುದ್ಯಾವುದಂದರೆ, ಭಾರತ ಸರ್ಕಾರದ ಕಾಯ್ದೆ 1858, 1861, 1892, 1909, 1919 ಮತ್ತು 1935ರ ಪ್ರಮುಖ ಕಾಯ್ದೆಗಳು. ಡ್ಯೂ ಟು ವೇರಿಯಸ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಡ್ಯೂರಿಂಗ್ ಡಿಫ್ರೆಂಟ್ ಪೀರಿಯಡ್ಸ್ ಮೇಕ್ಸ್ ದೀಸ್ ಆ್ಯಕ್ಟ್ಸ್ ಹಿಸ್ಟಾರಿಕಲಿ ವೆರಿ ಇಂಪಾರ್ಟೆಂಟ್. ಈ ಮೇಲೆ ತಿಳಿಸಿದ ಎಲ್ಲ ಕಾಲಘಟ್ಟಗಳಲ್ಲೂ ಭಾರತದಲ್ಲಿ ಹುಟ್ಕೋತಾ ಇದ್ದಂತಹ ಹೊಸ ಹೊಸ ರಾಜಕೀಯ ಹಿನ್ನೆಲೆ ಬಗ್ಗೆ ಈ ಎಲ್ಲ ಕಾಯ್ದೆಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದೇ ಆಗಿದ್ದಾವೆ. ಇವುಗಳ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೋಬೇಕು. ಇಂಡಿಯನ್ ಗವರ್ಮೆಂಟ್ ಆ್ಯಕ್ಟ್ 1858.
ಈಗ ಮೊದಲು 1858ರ ಭಾರತ ಸರ್ಕಾರದ ಕಾಯ್ದೆಯನ್ನು ನೋಡೋಣ. ದಿಸ್ ಆಕ್ಟ್ಸ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್ ಇನ್ ದ ಬ್ಯಾಕ್ಡ್ರಾಪ್ ಆಫ್ ಸಿವಿಲ್ ಆ್ಯಂಡ್ ಮಿಲಿಟರಿ ಅನ್ರೆಸ್ಟ್ ದಟ್ ಟುಕ್ ಪ್ಲೇಸ್ ಇನ್ 1857. 1857ರಲ್ಲಿ ಅನೇಕ ಸೈನಿಕ ಮತ್ತು ನಾಗರಿಕ ಕ್ರಾಂತಿಗಳು ಹುಟ್ಕೊಂಡಿರ್ತವೆ. ಈ ಕ್ರಾಂತಿಗಳ ಹಿನ್ನೆಲೆಯಲ್ಲಿ ನಾವು ಈ ಕಾಯ್ದೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಡಿಯಾ ಕೇಮ್ ಅಂಡರ್ ದ ಡೈರೆಕ್ಟ್ ರೂಲ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಈ ಸಮಯದಲ್ಲಿ ಭಾರತ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ದ ಕ್ವೀನ್ ಆಫ್ ಇಂಗ್ಲೆಂಡ್ ವಿಕ್ಟೋರಿಯಾ ಅನೌನ್ಸ್ಡ್ ದಟ್ ಆಲ್ round development of India would be ensured by the British government on November 1st, 1858. ಆಗ 1858ರ ನವೆಂಬರ್ 1ರಂದು ಬ್ರಿಟಿಷ್ ರಾಣಿ ವಿಕ್ಟೋರಿಯಾ ನಾವು ನಮ್ಮ ಆಡಳಿತಾವಧಿಯಲ್ಲಿ ಭಾರತದ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಒಂದು ಘೋಷಣೆಯನ್ನು ಮಾಡ್ತಾಳೆ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. 1858ರ ಈ ಕಾಯ್ದೆಯ ಮುಖ್ಯ ಅಂಶಗಳು ಯಾವ್ದ್ಯಾವುದು ಅಂದರೆ, ದ ಲೈಸೆನ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಕ್ಯಾನ್ಸಲ್ಡ್ ಆ್ಯಂಡ್ ಇಂಡಿಯಾ ವಾಸ್ ಬ್ರಾಟ್ ಅಂಡರ್ ದ ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕ್ವೀನ್. ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದಂತಹ ಲೈಸೆನ್ಸನ್ನು ರದ್ದುಗೊಳಿಸಿ ಭಾರತದಲ್ಲಿ ರಾಣಿಯ ನೇರ ಆಡಳಿತ ಪ್ರಾರಂಭ ಆಗುತ್ತೆ. ದ ಪೋಸ್ಟ್ ಆಫ್ ಗವರ್ನರ್ ಜನರಲ್ ವಾಸ್ ಚೇಂಜ್ಡ್ ಇನ್ ಟು ವೈಸ್ರಾಯ್. ಗವರ್ನರ್ ಜನರಲ್ ಹುದ್ದೆಗಿದ್ದ ಹೆಸರನ್ನು ಬದಲಾಯಿಸಿ ವೈಸ್ರಾಯ್ ಅನ್ನುವಂತಹ ಹೆಸರನ್ನು ಕೊಡ್ತಾರೆ. ಲಾರ್ಡ್ ಕ್ಯಾನಿಂಗ್ ಬಿಕೇಮ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಲಾರ್ಡ್ ಕ್ಯಾನಿಂಗ್ ಅನ್ನೋನು ಭಾರತದ ಮೊದಲನೇ ವೈಸ್ರಾಯ್ ಆಗ್ತಾನೆ. ಎ ನ್ಯೂ ಪೋಸ್ಟ್ ಕಾಲ್ಡ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಇನ್ ದ ಬ್ರಿಟಿಷ್ ಗೌರ್ಮೆಂಟ್. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ ಒಂದು ಹೊಸ ಹುದ್ದೆ ಬ್ರಿಟಿಷ್ ಸರ್ಕಾರದಲ್ಲಿ ಸೃಷ್ಟಿಯಾಗುತ್ತೆ. ದ ಸೆಕ್ರೆಟರಿ ವಾಸ್ ದ ಪಾರ್ಟ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್ ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ. ಮೊದಲು ಇವರು ಬ್ರಿಟಿಷ್ ಮಂತ್ರಿಮಂಡಲದಲ್ಲಿ ಸದಸ್ಯರಾಗಿದ್ದವರು ಭಾರತದ ಆಡಳಿತವನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಪಡ್ಕೋತಾರೆ. ಎ ಕೌನ್ಸಿಲ್ ಆಫ್ ಇಂಡಿಯಾ ವಾಸ್ ಕ್ರಿಯೇಟೆಡ್ ಇನ್ ಆರ್ಡರ್ ಟು ಅಸಿಸ್ಟ್ ದ ಸೆಕ್ರೆಟರಿ ಇನ್ ದ ಅಡ್ಮಿನಿಸ್ಟ್ರೇಷನ್. ಈ ಸೆಕ್ರೆಟರಿಗೆ ಸಹಾಯ ಮಾಡೋದಕ್ಕೆ ಭಾರತ ಮಂಡಳಿ ಅಥವಾ ಕೌನ್ಸಿಲ್ ಆಫ್ ಇಂಡಿಯಾನ ಜಾರಿಗೆ ತರ್ತಾರೆ. ದ ಕೌನ್ಸಿಲ್ ಹ್ಯಾಡ್ 15 ಮೆಂಬರ್ಸ್. ಈ ಮಂಡಳಿ 15 ಜನ ಸದಸ್ಯರನ್ನು ಒಳಗೊಂಡಿರುತ್ತೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861. ನೆಕ್ಸ್ಟು 1861ರ ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಕ್ಟ್ ದಟ್ ಕೇಮ್ ಇನ್ ಟು ಎಫೆಕ್ಟ್ ಆಫ್ಟರ್ ದ 1857. ಈ 1861ರ ಕಾಯ್ದೆ 1857ರ ನಂತರ ಬಂದಂತಹ ಕಾಯ್ದೆಗಳಲ್ಲೆಲ್ಲ ಬಹಳ ಮುಖ್ಯವಾದಂತಹ ಕಾಯ್ದೆ. ವಿತ್ ದಿಸ್ ಆ್ಯಕ್ಟ್ ಇಂಡಿಯನ್ಸ್ ವರ್ ಅಲೌಡ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೊಸೆಸ್ ಆಫ್ ಕ್ರಿಯೇಟಿಂಗ್ ಲಾಸ್. ಈ ಕಾಯ್ದೆ ಪ್ರಕಾರ ಭಾರತೀಯರಿಗೆ ಶಾಸನಗಳನ್ನು ರೂಪಿಸುವಂಥ ಕೆಲಸದಲ್ಲೂ ಕೂಡ ಸ್ಥಾನವನ್ನು ಕೊಡಲಾಗತ್ತೆ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಆಸ್ಪಿರೇಷನ್ ಆಫ್ ಇಂಡಿಯನ್ಸ್, ರೆಪ್ರೆಸೆಂಟೇಷನ್ ವಾಸ್ ಗಿವನ್ ಟು ಇಂಡಿಯನ್ಸ್. ಇದರಲ್ಲಿ ಭಾರತೀಯರು ಬ್ರಿಟಿಷರ ಬಗ್ಗೆ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದಕ್ಕೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೊಡಲಾಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಪಾಲಿಸಿ ಆಫ್ ಅಸರ್ಷನ್. ಇದನ್ನು ಸಮರ್ಥನೆಯ ನೀತಿ ಅಂತ ಕರೀತಾರೆ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈ ಕಾಯ್ದೆಯ ಮುಖ್ಯ ಅಂಶಗಳು ಏನೇನೆಂದರೆ, ದ ಇಂಡಿಯನ್ಸ್ ವರ್ ನಾಮಿನೇಟೆಡ್ ಟು ದ ಕೌನ್ಸಿಲ್ ಆಫ್ ವೈಸ್ರಾಯ್ ಆ್ಯಸ್ ನಾನ್ ಅಫಿಷಿಯಲ್ ಮೆಂಬರ್ಸ್. ವೈಸ್ರಾಯ್ ಆಫ್ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಲಾಗಿರುತ್ತೆ. ವೈಸ್ರಾಯ್ ವಾಸ್ ಆಥರೈಸ್ಡ್ ಟು ಪ್ರೊಕ್ಲೈಮ್ ಆರ್ಡಿನೆನ್ಸಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ವೈಸ್ರಾಯ್ಗೆ ತುರ್ತು ಸಮಯದಲ್ಲಿ ಆಜ್ಞೆಯನ್ನು ಹೊರಡಿಸೋದಕ್ಕೆ ಅಧಿಕಾರವನ್ನು ಇಲ್ಲಿ ಕೊಡಲಾಗಿರುತ್ತೆ. ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ಸ್ ಆಫ್ 1892. ನೆಕ್ಸ್ಟು 1892ರ ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದಿಸ್ ಆ್ಯಕ್ಟ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861. ಇದು 1861ರ ಕಾಯ್ದೆಯ ಮುಂದುವರಿದಂತಹ ಭಾಗ ಆಗಿರುತ್ತೆ. ದಿಸ್ ಆ್ಯಕ್ಟ್ ಆಫ್ 1892 ಫರ್ದರ್ ಎಕ್ಸ್ಟೆಂಡೆಡ್ ದ ಪಾರ್ಟಿಸಿಪೇಷನ್ ಆಫ್ ಇಂಡಿಯನ್ಸ್ ಇನ್ ದ ಲೆಜಿಸ್ಲೇಟಿವ್ ಬಾಡೀಸ್. ಈ 1892ರ ಕಾಯ್ದೆ ಭಾರತೀಯರಿಗೆ ಇದ್ದ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನು ಮತ್ತಷ್ಟು ಜಾಸ್ತಿ ಮಾಡಿರುತ್ತೆ. ದ ಕ್ರಿಟಿಕಲ್ ವ್ಯೂ ಎಕ್ಸ್ಪ್ರೆಸ್ಡ್ ಬೈ ದ ಕಾಂಗ್ರೆಸ್ ಆರ್ಗನೈಸೇಷನ್ ಟುವರ್ಡ್ಸ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಲೆಡ್ ಟು ದಿಸ್ ಎಕ್ಸ್ಪ್ಯಾನ್ಷನ್ ಆಫ್ ಇಂಡಿಯನ್ ರೆಪ್ರೆಸೆಂಟೇಷನ್ ಇನ್ ದ ಗವರ್ನೆನ್ಸ್. ಆ ಸಮಯದಲ್ಲಿ ಕಾಂಗ್ರೆಸ್ನ ಹಲವು ಸಂಘಟನೆಗಳು ಬ್ರಿಟಿಷರ ಆಡಳಿತದ ಬಗ್ಗೆ ಅನೇಕ ವಿಮರ್ಶೆಗಳನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಈ ಕಾಯ್ದೆಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನು ಹೆಚ್ಚಿಗೆ ಮಾಡಲಾಗತ್ತೆ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈ ಕಾಯ್ದೆಯ ಮುಖ್ಯ ಅಂಶಗಳು ಏನೇನೆಂದರೆ, ದ ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ ಇನ್ ದ ರೀಜನಲ್ ಆ್ಯಂಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಬಾಡೀಸ್ ವಾಸ್ ಇನ್ಕ್ರೀಸ್ಡ್. ಕೇಂದ್ರದಲ್ಲಿ ಮತ್ತು ಪ್ರಾಂತೀಯ ಶಾಸನಗಳಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಗತ್ತೆ. ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥಾರಿಟೀಸ್ ವಾಸ್ ಇನ್ಕ್ರೀಸ್ಡ್ ಫರ್ದರ್ ಬೈ ಅಲೋಯಿಂಗ್ ಡಿಸ್ಕಷನ್ ಆನ್ ಬಡ್ಜೆಟ್ ರಿಲೇಟೆಡ್ ಇಶ್ಯೂಸ್. ಶಾಸನ ಸಭೆಯ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ನ
ಅಧಿಕಾರವನ್ನು ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ಗಳ ಬಗ್ಗೆ ಚರ್ಚೆಯನ್ನು ಮಾಡುವಂತಹ ಅಧಿಕಾರವನ್ನು ಸಹ ಇಲ್ಲಿ ಕೊಡಲಾಗತ್ತೆ. ಪ್ರಾವಿಷನ್ ವಾಸ್ ಮೇಡ್ ಟು ಕ್ವೆಶ್ಚನ್ ದ ಗವರ್ನಮೆಂಟ್ ಆನ್ ಪಬ್ಲಿಕ್ ಇಶ್ಯೂಸ್ ಬೈ ಸರ್ವಿಂಗ್ 6 days ನೋಟಿಸ್ ಇನ್ ಅಡ್ವಾನ್ಸ್. 6 ದಿನಗಳ ಮುಂಚೆನೇ ನೋಟಿಸನ್ನು ಕೊಟ್ಟು ಅಂದರೆ ಮುನ್ಸೂಚನೆಯನ್ನು ನೀಡಿ ಸಾರ್ವಜನಿಕ ಆಸ್ತಿಗಳ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಕೊಡಲಾಗತ್ತೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909. ನೆಕ್ಸ್ಟು 1909 ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ಕೊಟ್ಟಿದ್ದಾರೆ. ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಮಿಂಟೋ-ಮೊರ್ಲೆ ರಿಫಾರ್ಮ್ಸ್ ಆ್ಯಕ್ಟ್. ಈ ಕಾಯ್ದೆಯ ಇನ್ನೊಂದು ಹೆಸರು ಅಂದರೆ ಮಿಂಟೋ-ಮೊರ್ಲೆ ಸುಧಾರಣಾ ಕಾಯ್ದೆ. ಡ್ಯೂರಿಂಗ್ ದ ಫಾರ್ಮುಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್, ಲಾರ್ಡ್ ಮಿಂಟೋ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ ಆ್ಯಂಡ್ ಲಾರ್ಡ್ ಮಾರ್ಲೆ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಯಾಕಂದರೆ ಲಾರ್ಡ್ ಮಿಂಟೋ ಅನ್ನೋನು ಭಾರತದ ವೈಸ್ರಾಯ್ ಆಗಿದ್ದವನು, ಅಲ್ಲದೆ ಈ ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕೂಡ ಕೆಲಸ ಮಾಡಿದ್ದವನು. ದಿಸ್ ಆ್ಯಕ್ಟ್ಸ್ ವಾಸ್ ಯೂಸ್ಡ್ ಟು ಡಿವೈಡ್ ಆ್ಯಂಡ್ ರೂಲ್ ಇಂಡಿಯಾ. ಈ ಕಾಯ್ದೆಯನ್ನು ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳೋದಕ್ಕೆ ಬಳಸ್ಕೋತಾರೆ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನೆಂದರೆ, ದ ಟೋಟಲ್ ನಂಬರ್ ಆಫ್ ಸೆಂಟ್ರಲ್ ಲೆಜಿಸ್ಲೇಚರ್ ಮೆಂಬರ್ಸ್ ವಾಸ್ ಇನ್ಕ್ರೀಸ್ಡ್ ಟು 60 ಫ್ರಮ್ 16. ಕೇಂದ್ರದಲ್ಲಿ ಶಾಸನಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಗುತ್ತೆ. ದ ನಂಬರ್ ಆಫ್ ಕೌನ್ಸಿಲ್ ಮೆಂಬರ್ಸ್ ವಾಸ್ ಆಲ್ಸೋ ಇನ್ಕ್ರೀಸ್ಡ್ ಇನ್ ದ ಪ್ರಾವಿನ್ಸಸ್. ಅಲ್ಲದೆ ಪ್ರಾಂತ್ಯಗಳಲ್ಲಿ ಕೂಡ ಶಾಸನಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಗೆ ಮಾಡ್ತಾರೆ. ದ ಮೆಂಬರ್ಸ್ ಫಾರ್ ದ ಲೆಜಿಸ್ಲೇಚರ್ ವಾಸ್ ಅಲೋಡ್ ಥ್ರೂ ಎಲೆಕ್ಷನ್ ಫಾರ್ ದ ಫಸ್ಟ್ ಟೈಮ್. ಮೊದಲ ಬಾರಿಗೆ ಎಲೆಕ್ಷನ್ ಮೂಲಕ ಶಾಸನಸಭೆಗೆ ಆಯ್ಕೆಯಾಗೋದಕ್ಕೆ ಅವಕಾಶ ನೀಡಲಾಗುತ್ತೆ. ಇನ್ ಆರ್ಡರ್ ಟು ಪ್ರೊವೈಡ್ ಸೆಪರೇಟ್ ರೆಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್, ಸೆಪರೇಟ್ ಎಲೆಕ್ಟೊರೇಟ್ ಕಾಲೇಜ್ ವಾಸ್ ಕ್ರಿಯೇಟೆಡ್. ಮುಸ್ಲಿಮರಿಗೋಸ್ಕರ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡೋದಕ್ಕೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟು ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919. 1919 ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸಿನ್ಸ್ ಇಂಡಿಯನ್ಸ್ ಟುಕ್ ಆಕ್ಟಿವ್ ಪಾರ್ಟ್ ಇನ್ ದ ಫಸ್ಟ್ ವರ್ಲ್ಡ್ ವಾರ್, ಲಾರ್ಡ್ ಮಾಂಟೆಗೊ, ಹೂ ವಾಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, argued in favor of providing more representations to Indian in the matter of administration. ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಅಂದರೆ 1914ರಿಂದ 1918ರವರೆಗಿನ ಯುದ್ಧದಲ್ಲಿ ಭಾರತೀಯರನ್ನು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಇರೋ ಥರ ಮಾಡೋದಕ್ಕೆ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂತಹ ಮಾಂಟೆಗೊ ಅನ್ನೋನು ಭಾರತೀಯರಿಗೆ ಆಡಳಿತದಲ್ಲಿ ಅನೇಕ ಜವಾಬ್ದಾರಿಯುತ ಹುದ್ದೆಗಳನ್ನು ಕೊಡೋದಾಗಿ ಇಲ್ಲಿ ಘೋಷಣೆ ಮಾಡ್ತಾನೆ. ಹಿ ವಾಸ್ ಇನ್ ಫೇವರ್ ಆಫ್ ಅಲೋಯಿಂಗ್ ಪೀಪಲ್ ಪಾರ್ಟಿಸಿಪೇಷನ್ ಇನ್ ದ ಫಾರ್ಮೇಷನ್ ಆಫ್ ಗವರ್ನಮೆಂಟ್ ಗ್ರ್ಯಾಜುಯಲಿ. ಇವನು ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡೋದು ಬ್ರಿಟಿಷ್ ಸರ್ಕಾರದ ಗುರಿ ಅಂತ ಹೇಳಿರ್ತಾನೆ. ಲಾರ್ಡ್ ಚೆಮ್ಸ್ಫೋರ್ಡ್, ಹೂ ದ ವೈಸ್ರಾಯ್, ದೆನ್ ಡಿಕ್ಲೇರ್ಡ್ ವೇರಿಯಸ್ ರಿಫಾರ್ಮೇಟಿವ್ ಮೆಷರ್ಸ್ ಟು ದ ಬ್ರಿಟಿಷ್ ಪಾರ್ಲಿಮೆಂಟ್ ಆನ್ 20th August 1917. ಭಾರತದ ವೈಸ್ರಾಯ್ ಆಗಿದ್ದಂತಹ ಚೆಮ್ಸ್ಫೋರ್ಡ್ 20ನೇ ಆಗಸ್ಟ್ 1917ರಲ್ಲಿ ಬ್ರಿಟನ್ನ ಸಂಸತ್ತಲ್ಲಿ ಭಾರತದಲ್ಲಿ ಕೆಲವು ಸುಧಾರಣೆಗಳನ್ನು ತರೋದಾಗಿ ಘೋಷಣೆ ಮಾಡ್ತಾನೆ. ದ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ಸ್ ಆಫ್ 1919 ವಾಸ್ ಫಾರ್ಮುಲೇಟೆಡ್ ಬೈ ಅಕ್ಸೆಪ್ಟಿಂಗ್ ದಿಸ್ ರಿಪೋರ್ಟ್. ಇದರ ಪರಿಣಾಮವಾಗಿ 1919ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬರುತ್ತೆ. ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಮಾಂಟೆಗೊ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಆ್ಯಕ್ಟ್. ಈ ಕಾಯ್ದೆಯನ್ನು ಮಾಂಟೆಗೊ ಚೆಮ್ಸ್ಫೋರ್ಡ್ ಕಾಯ್ದೆ ಅಂತ ಕೂಡ ಕರೀತಾರೆ. ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನೆಂದರೆ, ಆ್ಯಕ್ಟ್ ಫಾರ್ಮುಲೇಟೆಡ್ ಬೈ ಕಾರ್ಮಲ್ ಲೆಜಿಸ್ಲೇಟಿವ್ ಬಾಡಿ, ಲೋವರ್ ಹೌಸ್ ಆ್ಯಂಡ್ ಅಪ್ಪರ್ ಹೌಸ್ ವರ್ ಫಾರ್ಮ್ಡ್. ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚಿಸೋದಕ್ಕೆ ಅವಕಾಶ ಸಿಗುತ್ತೆ. ಅವುಗಳೇನೆ ಶಾಸಕಾಂಗ ಸಭೆ ಅಂದರೆ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್ತು ಅಂದರೆ ಮೇಲ್ಮನೆ. ಡಯಾರ್ಚಿ ವಾಸ್ ಅಲೌಡ್ ಅಟ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್ಸ್. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಅಂದರೆ ಡಯಾರ್ಚಿ ಪದ್ಧತಿಗೆ ಅವಕಾಶ ನೀಡಲಾಗುತ್ತೆ. ಆ್ಯಂಡ್ ಹೈ ಕಮಿಷನರ್ ವಾಸ್ ಅಪಾಯಿಂಟೆಡ್ ಫಾರ್ ಇಂಡಿಯಾ. ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಿಸಲಾಗುತ್ತೆ. ಪ್ರಾಮಿಸ್ಡ್ ಟು ಇಂಪ್ರೂವ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸ್ವಯಂ ಆಡಳಿತ ಸ್ಥಳೀಯ ಸಂಸ್ಥೆಗೆ ಭರವಸೆಯನ್ನು ಕೊಡ್ತಾರೆ. ಪ್ರಾವಿನ್ಷಿಯಲ್ ಬಜೆಟ್ ವಾಸ್ ಸೆಪರೇಟೆಡ್ ಫ್ರಮ್ ಸೆಂಟ್ರಲ್ ಬಜೆಟ್. ಕೇಂದ್ರದ ಬಜೆಟ್ನಿಂದ ರಾಜ್ಯಗಳ ಬಜೆಟನ್ನು ಅಂದರೆ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸ್ತಾರೆ. ಸೆಪರೇಟ್ ಎಲೆಕ್ಟ್ರೋಲ್ ಕಾಲೇಜ್ ವಾಸ್ ಎಕ್ಸ್ಟೆಂಡೆಡ್ ಫಾರ್ ಮುಸ್ಲಿಮ್ಸ್, ಸಿಖ್ಸ್, ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯುರೋಪಿಯನ್ಸ್. ಸಪ್ರೇಟಾಗಿ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಮರಿಗೆ, ಸಿಖ್ಖರಿಗೆ, ಆಂಗ್ಲೋ ಇಂಡಿಯನ್ಸ್ಗಳಿಗೆ ಮತ್ತು ಯುರೋಪಿಯನ್ಸ್ಗಳಿಗೆ ವಿಸ್ತಾರವನ್ನು ಮಾಡ್ತಾರೆ.
ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ನೆಕ್ಸ್ಟು 1935 ಭಾರತ ಸರ್ಕಾರದ ಕಾಯ್ದೆಯ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ದ ಆ್ಯಕ್ಟ್ ಆ್ಯಕ್ಟೆಡ್ ಆ್ಯಸ್ ದ ಬೇಸ್ ಫಾರ್ ದ ಫಾರ್ಮೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದಲ್ಲಿ ಸಂವಿಧಾನ ರಚನೆ ಮಾಡೋದಕ್ಕೆ ಈ ಕಾಯ್ದೆ ತಳಪಾಯ ಹಾಕಿಕೊಟ್ಟಂತೆ ಆಗತ್ತೆ. ದ ರಿಪೋರ್ಟ್ ಸಬ್ಮಿಟೆಡ್ ಇನ್ 1928 ಅಂಡರ್ ದ ಲೀಡರ್ಶಿಪ್ ಆಫ್ ಮೋತಿಲಾಲ್ ನೆಹರು ವಾಸ್ ಇನ್ಸ್ಟ್ರುಮೆಂಟಲ್ ಇನ್ ದ ಫಾರ್ಮೇಷನ್ ಆಫ್ ದ ಆ್ಯಕ್ಟ್. ಈ ಕಾಯ್ದೆ ರಚನೆ ಆಗೋದಕ್ಕೆ 1928ರಲ್ಲಿ ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದಂತಹ ಒಂದು ವರದಿ ಮುಖ್ಯ ಕಾರಣ ಆಗತ್ತೆ. ಮೋಸ್ಟ್ ದ ಪ್ರಾವಿಷನ್ಸ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬೇಸ್ಡ್ ಆನ್ ದಿಸ್ ಆ್ಯಕ್ಟ್. ಸಂವಿಧಾನದಲ್ಲಿರುವಂತಹ ಅನೇಕ ಅಂಶಗಳೆಲ್ಲವೂ ಸಹ ಈ ಕಾಯ್ದೆಯನ್ನು ಆಧರಿಸಿಕೊಂಡೇ ಮಾಡಿರುವಂಥದ್ದು. ದಿಸ್ ಆ್ಯಕ್ಟ್ ಅಲೌಡ್ ದ ಫಾರ್ಮೇಷನ್ ಆಫ್ ಫುಲ್ಲಿ ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಬೈ ಇಂಡಿಯನ್ಸ್. ಈ ಕಾಯ್ದೆ ಭಾರತಕ್ಕೆ ಪೂರ್ತಿ ಜವಾಬ್ದಾರಿಯುತವಾದಂತಹ ಸರ್ಕಾರವನ್ನು ರಚಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ದಿಸ್ ಆ್ಯಕ್ಟ್ ವಾಸ್ ಅಪ್ಲಿಕಬಲ್ ಬೋತ್ ಟು ದ ಇಂಡಿಯನ್ ಪ್ರಿನ್ಸಿಪಲಿಟೀಸ್ ಆ್ಯಂಡ್ ಆಲ್ಸೋ ಟು ದ ಬ್ರಿಟಿಷ್ ಇಂಡಿಯನ್ ರೀಜನ್ಸ್. ಈ ಕಾಯ್ದೆ ಕೇವಲ ಬ್ರಿಟಿಷ್ ಆಡಳಿತದ ಪ್ರಾಂತ್ಯಗಳಿಗಷ್ಟೇ ಅಲ್ಲದೆ ಭಾರತದಲ್ಲಿನ ಎಲ್ಲ ಸಂಸ್ಥಾನಗಳಿಗೂ ಸಹ ಅನ್ವಯ ಆಗುವಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ದ ಫಾಲೋಯಿಂಗ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನೆಂದರೆ ಎ ಫೆಡರಲ್ ಸಿಸ್ಟಮ್ ಆಫ್ ಇಂಡಿಯನ್ ಪ್ರಿನ್ಸಿಪಲಿಟೀಸ್, ಬ್ರಿಟಿಷ್ ಗವರ್ನಮೆಂಟ್ ರೀಜನ್ಸ್ ಆ್ಯಂಡ್ ಡೊಮಿನಿಯನ್ ಸ್ಟೇಟ್ ವಾಸ್ ಫಾರ್ಮ್ಡ್. ಈ ಕಾಯ್ದೆಯಿಂದಾಗಿ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳು ಹಾಗೆಯೇ ಆಶ್ರಿತ ರಾಜ್ಯಗಳನ್ನು ಒಳಗೊಂಡಂತಹ ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಡಯಾಚಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ದ ಸೆಂಟರ್. ಕೇಂದ್ರದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಲಾಗುತ್ತೆ. ಡಯಾಚಿ ವಾಸ್ ಅಬಾಲಿಷ್ಡ್ ಅಟ್ ದ ಪ್ರಾವಿನ್ಷಿಯಲ್ ಲೆವೆಲ್ ಆ್ಯಂಡ್ ಅಟಾನಮಿ ವಾಸ್ ಗ್ರಾಂಟೆಡ್. ಪ್ರಾಂತ್ಯಗಳಲ್ಲಿ ಸರ್ಕಾರ ಪದ್ಧತಿಯನ್ನು ಕ್ಯಾನ್ಸಲ್ ಮಾಡಿ ಪ್ರಾಂತ್ಯಗಳಲ್ಲೆಲ್ಲ ಸ್ವಾಯತ್ತತೆಯನ್ನು ಕೊಡಲಾಗತ್ತೆ. ದ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಭಾರತದಲ್ಲಿ ಫೆಡರಲ್ ಕೋರ್ಟನ್ನು ಸ್ಥಾಪಿಸೋದಕ್ಕೆ ಅವಕಾಶವನ್ನು ಕೊಡಲಾಗತ್ತೆ. ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದ ವೇರಿಯಸ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ದಟ್ ರಿಸಲ್ಟೆಡ್ ಇನ್ ದ ಫಾರ್ಮೇಷನ್ ಆಫ್ ವೇರಿಯಸ್ ಆ್ಯಕ್ಟ್ಸ್ ದಟ್ ಏಡೆಡ್ ದ ಫಾರ್ಮೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನಾವು ಭಾರತ ಸಂವಿಧಾನ ಹೇಗೆಲ್ಲ ಬೆಳವಣಿಗೆ ಆಯಿತು ಅಂತ ಕಲಿಯುವಾಗ ಯಾವ ಯಾವ ಸಮಯದಲ್ಲಿ ರಾಜಕೀಯ ಬೆಳವಣಿಗೆಗಳು ಕಾಯ್ದೆ ರೂಪದಲ್ಲಿ ಸೃಷ್ಟಿಯಾಯಿತು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ದೋ ದೀಸ್ ಆ್ಯಕ್ಟ್ಸ್ ಸರ್ವ್ಸ್ ದ ಪರ್ಪಸ್ ಆಫ್ ಬ್ರಿಟಿಷ್ ಇಂಟರೆಸ್ಟ್, ದೇ ಆಲ್ಸೋ ಇನ್ಕ್ಲೂಡ್ ದ ಆಸ್ಪಿರೇಷನ್ಸ್ ಆಫ್ ಇಂಡಿಯನ್ಸ್ ಫಾರ್ ಸೆಲ್ಫ್ ಗವರ್ನೆನ್ಸ್. ಬ್ರಿಟಿಷ್ ವಸಾಹತುಶಾಹಿಗಳು ಭಾರತದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಂಥ ಟೈಮ್ನಲ್ಲೇ ಕಾಯ್ದೆಗಳೆಲ್ಲ ಭಾರತದಲ್ಲಿ ಜಾರಿಗೆ ಬಂದಿದ್ದು. ಇದರಿಂದ ಬ್ರಿಟಿಷರ ಹಿತಾಸಕ್ತಿಗಳೆಲ್ಲ ಈ ಕಾಯ್ದೆಗಳಲ್ಲಿ ಸೇರ್ಕೊಂಡಿರ್ತವೆ. ದೀಸ್ ಆ್ಯಕ್ಟ್ಸ್ ಶುಡ್ ಬಿ ಅಂಡರ್ಸ್ಟುಡ್ ಆ್ಯಸ್ ದ ರಿಸಲ್ಟ್ ಆಫ್ ಸ್ಟ್ರಗಲ್ ಲೆಡ್ ಬೈ ಇಂಡಿಯನ್ಸ್ ಫಾರ್ ಸೆಲ್ಫ್ ರೂಲ್. ಹಾಗೆಯೇ ಭಾರತೀಯರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಎಲ್ಲ ಹೋರಾಟಗಳು ಮತ್ತು ಭಾರತೀಯರ ಆಸೆ ಈಡೇರಿಸಿಕೊಳ್ಳೋದಕ್ಕೆ ನಡೆಸಿದಂಥ ಸಂಘರ್ಷ ಇದೆಲ್ಲದಕ್ಕೂ ಸಿಕ್ಕಂತಹ ಪ್ರತಿಫಲಗಳು ಈ ಕಾಯ್ದೆಯಿಂದನೇ ಅಂತ ನಾವು ಇಲ್ಲಿ ತಿಳಿಯೋ ಥರ ಆಗತ್ತೆ. ಇದು ಎಲ್ಲರೂ ಗಮನಿಸಬೇಕಾದಂಥ ಒಂದು ವಿಷಯ ಮಕ್ಕಳೇ. ಇಲ್ಲಿಗೆ 10th ಸ್ಟ್ಯಾಂಡರ್ಡ್ನ 3ನೇ ಪಾಠ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಅಂದರೆ ಭಾರತದಲ್ಲಿ ಬ್ರಿಟಿಷರು ಆಡಳಿತ ನಡೆಸಿದ್ರಿಂದ ಉಂಟಾದಂಥ ಪರಿಣಾಮಗಳು ಏನೇನು ಅಂತ ನಾವೀಗ ನೋಡಿದ್ವಿ. ಈ ಪಾಠ ಅರ್ಥ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಬಾಯ್.